ವ್ಯಾಪಾರಿ ಇದ್ದ. ಅವನು ಪ್ರತಿ ಊರಿಗೂ ಹೋಗಿ ಕುದುರೆಯನ್ನು ಮಾರುತ್ತಿದ್ದ. ಒಂದು ದಿನ ಅವನಿಗೆ ರಾಮನಗರ್ ರಾಜ ಅವರಿಗೆ ಕುದುರೆಗಳು ಎಂದ್ರೆ ತುಂಬಾ ಇಷ್ಟ ಎಂದು ತಿಳಿದು ಬಂತು. ಆಗ ಅವನು ಕುದುರೆಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗುತ್ತಾನೆ. ಈ ಕುದುರೆಗಳ ವಿಶೇಷತೆಯನ್ನು ನನಗೆ ಹೇಳು. ಹೇಳಬೇಕಂದ್ರೆ ಈ ರೀತಿ 100 ಕುದುರೆಗಳು ನನ್ನ ಬಳಿ ಇವೆ. ನಿನ್ನ ಕುದುರೆಯಲ್ಲಿ ಏನು ವಿಶೇಷ ಇದೆ ಎಂದು ನಾನು ಕೊಂಡುಕೊಳ್ಳಬೇಕು. ಮಹಾರಾಜರಿಗೆ ವಂದನೆಗಳು. ಮಹಾರಾಜ, ಈ ಕುದುರೆಗಳು ತುಂಬಾ ಅಮೂಲ್ಯವಾದವು. ನಿಮಗೆ ಎಲ್ಲೂ ಸಹ ಇಷ್ಟು ಅಂದವಾದ ಕುದುರೆಗಳು ಸಿಗುವುದಿಲ್ಲ. ಇದನ್ನು ನೋಡಿ, ಇದು ನನ್ನ ಕುದುರೆ ರಮಣಿ. ಇದರ ಸೌಂದರ್ಯದ ಮುಂದೆ ಯಾವ ಕುದುರೆಯೂ ನಿಲ್ಲುವುದಿಲ್ಲ. ಇನ್ನು ಇದು ನನ್ನ 2ನೇ ಕುದುರೆ ಮೋತಿ. ಇದು ಬೆಟ್ಟಗಳನ್ನು ಸಹ ಹತ್ತಬಲ್ಲದು. ಎಷ್ಟು ದೊಡ್ಡ ಬೆಟ್ಟವಾದ್ರೂ ಇದರ ಮುಂದೆ ಸಣ್ಣದೆ. ಇನ್ನು ಇದು ನನ್ನ 3ನೇ ಹಾಗೂ ವಿಶೇಷವಾದ ಕುದುರೆ ಹೀರಾ. ಇದರ ವಿಷಯ ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಇದು ಗಾಳಿಯ ವೇಗಕ್ಕೆ ಸಮಾನಾಗಿ ಹೋಗಬಲ್ಲದು. ಗಾಳಿಯಲ್ಲಿ ಹೋಗೋದು ಇದಕ್ಕೆ ಗೊತ್ತು. ಸರಿ, ಹಾಗಾದ್ರೆ ನನಗೆ ನಿಮ್ಮ ಹೀರಾ ಇಷ್ಟ ಆಯ್ತು. ಹೇಳು, ಎಷ್ಟಿದರ ಬೆಲೆ ಎಂದು. ವ್ಯಾಪಾರಿ ಎಷ್ಟು ಹೇಳಿದ್ದಾನೋ ರಾಜು ಅಷ್ಟು ಮೊತ್ತವನ್ನು ಕೊಟ್ಟನು. ಹಾಗೆ ಜಗತ್ತಲ್ಲಿಂದ ಹೊರಟನು. ಸ್ವಲ್ಪ ದಿನಗಳ ನಂತರ ರಾಜು ಅವರು ಹೀರನ ತೆಗೆದುಕೊಂಡು ಯುದ್ಧಕ್ಕೆ ಹೋಗುತ್ತಾರೆ. ಮರಳಿ ಬರುವಾಗ ತುಂಬಾ ಸುಸ್ತಾಗಿರುವುದರಿಂದ ಕುದುರೆಗೆ ಹಾರಲು ಹೇಳುತ್ತಾರೆ. ಆದ್ರೆ ಕುದುರೆ ಹಾರುವುದಿಲ್ಲ. ಅದಕ್ಕೆ ರಾಜುಗೆ ತುಂಬಾ ಕೋಪ ಬರುತ್ತದೆ. ಸೇನಾಪತಿಗಳೇ, ಹೋಗಿ ಆ ವ್ಯಾಪಾರಿಯನ್ನು ಇಲ್ಲಿಗೆ ಕರೆದು ತನ್ನಿ. ನಾನು ಅವನನ್ನು ಶಿಕ್ಷಿಸುತ್ತೇನೆ. ಯಾಕಂದ್ರೆ ಅವನು ಸುಳ್ಳು ಹೇಳಿದ್ದಾನೆ ಈ ಕುದುರೆ ಹಾರುತ್ತಿದೆಂದು. ವ್ಯಾಪಾರಿಯನ್ನು ಕರೆದು ತಂದು ರಾಜನ ಮುಂದೆ ನಿಲ್ಲಿಸುತ್ತಾರೆ. ಮಹಾರಾಜ, ನೀವು ನನ್ನನ್ನು ತಪ್ಪಾಗಿ ತಿಳಿದಿದ್ರಿ. ಗಾಳಿಯಲ್ಲಿ ಎಗರುವುದು ಅಂದ್ರೆ ಅದು ಒಂದು ಗಾದೆ. ಅದರ ಅರ್ಥ ಏನಂದ್ರೆ ಜೋರಾಗಿ ಹೋಗುವುದು ಎಂದು. ನಾನು ನಿಮಗೆ ಅದೇ ಹೇಳಿದ್ದೆ. ನೀನು ಮೋಸಗಾರ. ನಾನು ಓದು ಬರದವ ಎಂದು ಅನ್ಕೊಳ್ಳುತ್ತಿದ್ಯಾ? ಇಂದು ಸಂಜೆ ಅಷ್ಟರಲ್ಲಿ ಕುದುರೆ ಹಾರದಿದ್ರೆ ನಾನು ನಿನ್ನನ್ನು ನನ್ನ ಕತ್ತಿಯಿಂದ ಸಾಯಿಸುತ್ತೇನೆ. ವ್ಯಾಪಾರಿ ತುಂಬಾ ಭಯಪಡುತ್ತಾನೆ. ತುಂಬಾ ಯೋಚಿಸಿದ್ದನು. ಹಾಗೆ ಯೋಚಿಸುತ್ತಾ ಗುಡಿ ಮೆಟ್ಟಿಲ ಬಳಿ ಕೂತು ಅಳುತ್ತಿರ್ತಾನೆ. ಅವಾಗ ಅಲ್ಲಿಗೆ ಒಬ್ಬ ಮಾಯಾವಿ ತನ್ನ ಪ್ರದರ್ಶನವನ್ನು ಕೊಟ್ಟು ಬರ್ತಿರ್ತಾನೆ. ಅವನಿಗೆ ವ್ಯಾಪಾರಿ ಚೆನ್ನಾಗಿ ಗೊತ್ತವನು. ವ್ಯಾಪಾರಿಯನ್ನು ವಿಚಾರಿಸಿದನು. ಆಗ ಎಲ್ಲ ವಿಷಯವನ್ನು ವ್ಯಾಪಾರಿಯವನಿಗೆ ಹೇಳುತ್ತಾನೆ. ಗೆಳೆಯ, ವ್ಯಾಪಾರಿಗಳು ಪ್ರತಿ ಮಾತು ತುಂಬಾ ಆಲೋಚಿಸಿ ಆಡ್ಬೇಕು. ಆದ್ರೆ ನೀನು ಭಯಪಡ್ಬೇಡ, ನಾನಿದ್ನಲ್ವಾ. ಮಾಯಾವಿ ಕುದುರೆಗೆ ಮಾಯಾ ರೆಕ್ಕೆಗಳನ್ನು ಕೊಟ್ಟನು. ಅವಾಗ ಆ ವ್ಯಾಪಾರಿ ಹಾರುವ ಕುದುರೆಯನ್ನು ರಾಜನಿಗೆ ಕೊಟ್ಟು ಅವನ ಪ್ರಾಣವನ್ನು ಕಾಪಾಡಿಕೊಂಡನು. ನೋಡಿ ರಾಜರೇ, ಹಾರುವ ಕುದುರೆ. ಅದಕ್ಕೆ ಹೇಳ್ತಾರೆ, ಯೋಚನೆ ಮಾಡಿ ಮಾತಾಡು ಎಂದು. ಮೂರ್ಖ ಕಲ್ಲಂಗಡಿ ವ್ಯಾಪಾರಿ. ಒಂದು ಊರಲ್ಲಿ ಬೋಲು ಎಂಬ ವ್ಯಕ್ತಿ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ. ಒಂದು ಕಾಲದಲ್ಲಿ ಜೂದಾಡಿ ಇದ್ದ ಸಂಪಾದೆಲ್ಲವನ್ನೂ ಕಳೆದುಕೊಂಡು ಈಗ ಹಣ್ಣಿನ ವ್ಯಾಪಾರವನ್ನು ಮಾಡುತ್ತಿದ್ದಾನೆ. ಮರಲು ಮುನ್ನ ಎಂಬ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡಿದ್ದ. ಬನ್ನಿ ಬನ್ನಿ, ಕಲ್ಲಂಗಡಿ ತೆಗೆದುಕೊಳ್ಳಿ. ತಂಪು ತಂಪು ಸಿಹಿಯಾದ ಕಲ್ಲಂಗಡಿ. ಮುನ್ನಾಗೆ ಇದೇ ಕೆಲ್ಸ. ಮುನ್ನ ಗಟ್ಟಿಯಾಗಿ ಕೂಗಿ ಕರೆದ್ರೆ ಬೋಲು ಕಲ್ಲಂಗಡಿ ತೂಕ ಮಾಡಿ ಹಣ್ಣನ್ನು ಮಾರುತ್ತಿದ್ದ. ಅದರೊಂದಿಗೆ ಬೋಲು ತುಂಬಾ ಬುದ್ಧಿವಂತನಾಗೆ ಎಲ್ಲರಿಗೂ ಉಚಿತ ಸಲಹೆಗಳನ್ನು ಕೊಡುತ್ತಿದ್ದ. ಅರೆ ಮೋಹನ್, ಈ ಸರಿ ಯಾವ ಬೆಳೆಯನ್ನು ಬೆಳೆಯುತ್ತಿದ್ಯಾ? ನಾನಾದ್ರೆ ಹತ್ತಿಯನ್ನು ಬೆಳೆಯುತ್ತಿದ್ದೇನೆ. ಹತ್ತಿನ? ಅಯ್ಯೋ, ನಿನಗೆ ಹುಚ್ಚೇನು ಹಿಡಿದಿಲ್ಲವಲ್ಲ. ಈ ದಿನಗಳಲ್ಲಿ ಹತ್ತಿಯಿಂದ ಯಾವುದೇ ಲಾಭ ಬರುವುದಿಲ್ಲ. ಯಾವುದಾದ್ರೂ ಪ್ರಾಣಿಗಳನ್ನು ಸಾಕು. ಹಾಲು, ಮೊಸರು, ತುಪ್ಪವನ್ನು ಮಾರು. ಈಗ ಎಲ್ಲರೂ ಅದನ್ನು ಚೆನ್ನಾಗಿ ತಿನ್ನುತ್ತಿದ್ದಾರೆ. ನನ್ನ ಮಾತು ಕೇಳು. ಸರಿ ಬಾಬು, ಯೋಚನೆ ಮಾಡುತ್ತೇನೆ. ನೋಡಿದ್ಯಾ ಮುನ್ನ, ಎಲ್ಲರೂ ನನ್ನ ಮಾತು ಕೇಳುತ್ತಿದ್ದಾರೆ. ಮುನ್ನ ಬೋಲು ಮಾತುಗಳನ್ನು ಕೇಳಿ ಅವನಲ್ಲಿ ಅವನು ನಕ್ಕು ಎಲ್ಲರಿಗೂ ಉಚಿತ ಸಲಹೆ ಮಾತ್ರ ಕೊಡುತ್ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಇವನು ತಾನೇ ಏನನ್ನೂ ಮಾಡುವುದಿಲ್ಲ, ಆದ್ರೆ ಉಚಿತ ಸಲಹೆಯನ್ನು ನೀಡುತ್ತಾನೆ. ಏನು ಯೋಚಿಸುತ್ತಿದ್ಯಾ ಮುನ್ನ? ಏನೂ ಇಲ್ಲ ಸ್ವಾಮಿ. ಬನ್ನಿ ಬನ್ನಿ, ಕಲ್ಲಂಗಡಿ ತೆಗೆದುಕೊಳ್ಳಿ. ಎಲ್ಲರೂ ಖರೀದಿಸಿ.
ಒಂದು ದಿನ ಒಬ್ಬ ವ್ಯಕ್ತಿ ಅವನ ತಾತನ ಜೊತೆ ಬೋಲುವಿನ ಕಲ್ಲಂಗಡಿ ಅಂಗಡಿಗೆ ಬಂದನು. ಏನಪ್ಪ, ಏನಾಯ್ತು ನಿಮ್ಮ ತಾತನಿಗೆ? ನನ್ನ ತಾತನಿಗೆ ನೆಗಡಿ ಆಗಿದೆ. ಡಾಕ್ಟರ್ ಒಂದು ಕಾಗದ ಮೇಲೆ ಔಷಧಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂದು ಬರೆದಿದ್ದಾರೆ. ಆದ್ರೆ ಅದು ಎಲ್ಲೋ ಕಳೆದು ಹೋಯ್ತು. ಈ ಬಾಟಲ್ ಮೇಲೆ ಎಲ್ಲವೂ ಇಂಗ್ಲಿಷ್ ನಲ್ಲಿ ಬರೆದಿದೆ. ಏನೂ ಅರ್ಥವಾಗುತ್ತಿಲ್ಲ ಹೇಗೆ ತೆಗೆದುಕೊಳ್ಳಬೇಕೆಂದು. ಸರಿ ಸರಿ, ಇಲ್ಲಿ ಕೊಡು, ನಾನ್ ಹೇಳ್ತೀನಿ ಹೇಗೆ ತೆಗೆದುಕೊಳ್ಳಬೇಕೆಂದು. ಆಗ ಮುನ್ನಾ ನಿಧಾನವಾಗಿ ಬೋಲುಗೆ ಹೇಳುತ್ತಾನೆ. ಅಯ್ಯ, ನಿಮಗೆ ಇಂಗ್ಲಿಷ್ ಓದಲು ಬರಲ್ಲ ಅಲ್ವಾ? ನಿಧಾನ ನಿಧಾನ, ಯಾರಾದ್ರೂ ಕೇಳಿಸ್ಕೊಳ್ಳುತ್ತಾರೆ. ಆಗ ಅಲ್ಲಿಗೆ ಒಬ್ಬ ಸ್ಕೂಲ್ಗೆ ಹೋಗುವ ಹುಡುಗ ಬರುತ್ತಾನೆ. ಅಣ್ಣ, ಕಲ್ಲಂಗಡಿ ಹೇಗೆ ಮಾರುತ್ತಿದ್ದೀರಾ? ಇಲ್ಲಿ ಬಾ ಮಗು, ಕಲ್ಲಂಗಡಿ ಆಮೇಲೆ ನೋಡೋಣ. ನೀನು ಸ್ಕೂಲಲ್ಲಿ ಓದ್ತೀಯಾ ಅಥವಾ ಹೀಗೆ ಓಡಾಡ್ಕೊಂಡು ಇರ್ತೀಯಾ ಹೊರಗಡೆ? ಅಯ್ಯೋ ಇಲ್ಲ ಅಣ್ಣ, ನಾನು ತುಂಬಾ ಚೆನ್ನಾಗಿ ಓದುತ್ತೇನೆ. ಹಾಗಾದ್ರೆ ಈ ಬಾಟಲ್ ಓದಿ ಹೇಳು, ಏನು ಬರ್ದಿದೆ ಅಂತ. ಇದರ ಮೇಲೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಇದೆ. ಸಾಕು, ನಿಲ್ಸು. ನನಗೆ ಗೊತ್ತು, ನಿನಗೆ ಏನಾದ್ರೂ ಗೊತ್ತೋ ಇಲ್ವೋ ಎಂದು ಪರೀಕ್ಷಿಸುತ್ತಿದ್ದೇನೆ ಅಷ್ಟೇ. ಮತ್ತೆ ಬೋಲು ಮಾತನ್ನು ಕೇಳಿ ಮುನ್ನಾ ಅವನು ನಕ್ಕನು. ಆಗ ಬೋಲು ಹೀಗೆ ಅಂತಾನೆ. ಅರೆ ಹುಡುಗ, ಈ ಬಾಟಲ್ ಮೇಲೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಬರ್ದಿದೆ. ಅಂದ್ರೆ ತಿನ್ನುವ ಮೊದಲು ಚೆನ್ನಾಗಿ ಅಲ್ಲಾಡ್ಸು ಅಂತ. ಆಗ ಅವನು ತಾತನನ್ನು ಎತ್ತಿಕೊಂಡು ಚೆನ್ನಾಗಿ ಅಲ್ಲಾಡಿಸುತ್ತಾನೆ. ಅಷ್ಟೇ, ತಾತ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಮತ್ತೆ ಆ ಹುಡುಗ ತಾತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಯಾವಾಗ ಆ ಹುಡುಗ ಎಲ್ಲವನ್ನು ಡಾಕ್ಟರ್ಗೆ ಹೇಳುತ್ತಾನೋ ಆಗ ಡಾಕ್ಟರ್ ತುಂಬಾ ನಕ್ಕನು. ನೀವು ಬಾಟಲ್ ಅನ್ನು ಅಲ್ಲಾಡಿಸ್ಬೇಕು, ಹೊರಟು ರೋಗಿಯನ್ನಲ್ಲ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಅವನಿಗೆ ತುಂಬಾ ಕೋಪ ಬಂತು. ಅಲ್ಲಿಂದ ಅವನು ಬೋಲು ಅಂಗಡಿಗೆ ಬಂದು ಅವನಿಗೆ ಹೊಡೆದು ಅವನ ಅಂಗಡಿಯನ್ನು ಕೂಡ ಹಾಳು ಮಾಡಿದ್ದನು. ಸರಿಯಾಗಿ ಆವಾಗ್ಲೇ ರೈತನು ಕೂಡ ಕೋಲು ತೆಗೆದುಕೊಂಡು ಬಂದು ಬೋಲುವನ್ನು ಹೊಡೆಯಲು ಆರಂಭಿಸುತ್ತಾನೆ. ಓಡಿ ಹೋಗು ಮುನ್ನ, ಓಡಿ ಹೋಗು. ಎಲ್ಲರೂ ನಮ್ಮನ್ನು ಸಾಯಿಸುವ ಹಾಗೆ ಇದ್ದಾರೆ. ಓಡು, ಹೋಗಿ ಹೋಗು ಇಲ್ಲಿಂದ. ನಮಗೆ ಯಾವುದೇ ತಿಳುವಳಿಕೆ ಇಲ್ಲದಿದ್ರೆ ಉಚಿತವಾಗಿ ಸಲಹೆಗಳನ್ನು ಕೊಡಬಾರದು. ಮಾಯಾಗಡ್ಡ ಆನಂದಪುರ್ ರಾಜ್ಯದಲ್ಲಿ ಗಗನ್ ಎಂಬ ಒಬ್ಬ ಬಡ ರೈತನಿದ್ದ. ಅವನು ದಿನಪೂರ್ತಿ ಅವನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಬಡವನಾಗಿದ್ದ ಕಾರಣ ಅವನು ಗಡ್ಡ ಕೂಡ ತೆಗೆಯುತ್ತಿರಲಿಲ್ಲ. ಅದಕ್ಕೆ ಖರ್ಚಾಗುವ ಹಣವನ್ನು ಸಹ ಅವನು ಉಳಿಸಿಕೊಳ್ಳುತ್ತಿದ್ದ. ಹಾಗೆ ಗಗನ್ ಗಡ್ಡ ದಿನೇ ದಿನೇ ಬೆಳೆಯುತ್ತಾ ಹೋಯಿತು. ಒಂದಿನ ಗಗನ್ ಹೆಂಡತಿ ಗಗನ್ ಬಳಿ ಹೀಗೆ ಅಂದಳು. ನೀವು ಇವತ್ತೇ ಹೋಗಿ ಗಡ್ಡ ಯಾಕೆ ತೆಗೆಸಬಾರದು? ಎಷ್ಟು ಉದ್ದ ಬೆಳೆದಿದೆಯೋ. ಸರಿ, ನಾನು ಎಂದೇ ಹೋಗಿ ಮಂಗಳದವನ ಕೈಯಲ್ಲಿ ಗಡ್ಡ ಮಾಡಿಸಿಕೊಳ್ಳುತ್ತೇನೆ. ಹಾಗೆ ಗಗನ್ ಗಡ್ಡ ತೆಗೆಸಲು ಹೋಗುತ್ತಾನೆ. ಅರೆ ಬಾಬು, ನನ್ನ ಗಡ್ಡ ತೆಗೆಯಲು ಎಷ್ಟು ದುಡ್ಡಾಗುತ್ತೆ? ನಿಮ್ಮ ಗಡ್ಡ ಮಾಡಲು 200 ರೂಪಾಯಿ ಆಗುತ್ತೆ. ಯಾಕಂದ್ರೆ 2 ಗಂಟೆ ಆಗುತ್ತೆ ಫುಲ್ ಕೆಲಸ ಮಾಡಲು. ಏನ್ ಮಾತಾಡ್ತಿದ್ಯಾ? 200 ರೂಪಾಯ? ತುಂಬಾ ಜಾಸ್ತಿ, ನನಗೇನು ಬೇಡ. ಹಾಗೆ ಗಗನ್ ಮನೆಗೆ ತಿರುಗಿ ಬರುತ್ತಾನೆ. ಅರೆ, ನೀವು ಗಡ್ಡ ಯಾಕೆ ತೆಗೆಸಿಲ್ಲ? ನನಗೆ ಗಡ್ಡದ ಮೇಲೆ ಇಷ್ಟ ಆಗಿದೆ. ನಾನು ಅದನ್ನು ತೆಗೆಯಲು ಇಷ್ಟ ಇಲ್ಲ. ನಾನು ಇದನ್ನು ಇನ್ನೂ ಬೆಳೆಸುತ್ತೇನೆ. ನಿನಗೆ ಗೊತ್ತಿಲ್ಲ, ನನ್ನ ಗಡ್ಡ ತುಂಬಾ ಕೆಲ್ಸಕ್ಕೆ ಬರುತ್ತೆ. ಇದು ಮಾಮೂಲಿ ಗಡ್ಡ ಅಲ್ಲ, ಇದು ಮಾಯಾ ಗಡ್ಡ. ಹಾಗೆ ರಾಜ್ಯದ ತುಂಬಾ ಗಗನ್ನ ಮಾಯಾಗಡ್ಡದ ಬಗ್ಗೆ ತಿಳಿದು ಬರುತ್ತದೆ. ಯಾವಾಗ ರಾಜು ಇದನ್ನು ಕೇಳುತ್ತಾನೋ ಆಗ ಗಗನನ್ನು ಮಹಲ್ಗೆ ಬರಲು ಹೇಳುತ್ತಾನೆ. ನಿನ್ನ ಗಡ್ಡ ಒಂದು ಮಾಯಾ ಗಡ್ಡ ಎಂದು ನಾನು ಕೇಳಿದ್ದೀನಿ. ನಮಗೂ ತೋರಿಸು ಇದರ ಮಾಯೆ, ನಾವು ಸಹ ಉಡುಗೊರೆ ಕೊಡುತ್ತೇವೆ. ಗಗನ್ ತುಂಬಾ ಭಯ ಪಡುತ್ತಾನೆ. ರಾಜರೇ, ನನ್ನನ್ನು ಕ್ಷಮಿಸಿ. ಇದು ಸುಳ್ಳು ಸುದ್ದಿ. ನಾನು ನನ್ನ ಹೆಂಡತಿಯಿಂದ ತಪ್ಪಿಸಿಕೊಳ್ಳಲು ಹೇಳಿದ್ದೆ. ಇದರಲ್ಲಿ ಯಾವುದೂ ನಿಜ ಅಲ್ಲ. ನಾನು ಒಬ್ಬ ಬಡ ರೈತ. ಗಡ್ಡ ತೆಗೆಸಿಕೊಳ್ಳಲು ಸಹ ನನ್ನ ಬಳಿ ಹಣವಿಲ್ಲದೆ ಹಾಗೆ ನನ್ನ ಹೆಂಡತಿ ಬಳಿ ಸುಳ್ಳು ಹೇಳಿದ್ದೆ. ರಾಜರು ಗಗನ್ ನಿಜಾಯಿತಿಗೆ ಮೆಚ್ಚಿದರು. ಸರಿ,
ಹಾಗಾದ್ರೆ ಹೋಗಿ ಕಟ್ಟ ತೆಗಿಸಿ ಬಾ. ನಾವು ನಿನ್ನ ಕಟ್ಟವನ್ನು ಖರೀದಿಸುತ್ತೇವೆ. ತೆಗೆದುಕೋ ಅದರ ಬೇಳೆ. ಆದ್ರೆ ರಾಜ, ಇದು ನಿಮಗೆ ಏನಕ್ಕೆ ಉಪಯೋಗವಾಗುತ್ತದೆ? ಮಂತ್ರಿಯವರೇ, ನಾವು ಗಗನ್ನ ನಿಜಾಯಿತಿಗೆ ಮೆಚ್ಚಿಕೊಳ್ಳುತ್ತಿದ್ದೇವೆ. ನಾವು ಅವನಿಗೆ ಹಣ ಯಾಕೆ ಕೊಡುತ್ತೇವೆ ಅಂದ್ರೆ ಅವನ ಹೆಂಡತಿ ಭಯ ಪಡದೇ ಇರ್ಲಿ ಎಂದು. ಅದಕ್ಕೆ ಎಲ್ಲರಿಗೂ ಹೇಳಿ ರಾಜರು ಗಗನ್ನ ಮಾಯಾಗಡ್ಡವನ್ನು ಖರೀದಿಸುತ್ತಿದ್ದಾರೆ ಎಂದು. ರಾಜರಿಗೆ ಜೈ, ರಾಜರಿಗೆ ಜೈ. ಅದಕ್ಕೆ ಹೇಳ್ತಾರೆ, ನಮ್ಮ ಸ್ವಂತದವರನ್ನ ಸಂತೋಷವಾಗಿದಲು ಹೇಳುವ ಸುಳ್ಳು ಸಹ ನಿಜಕ್ಕನ್ನ ಹೆಚ್ಚು. Please subscribe.